ನೀನಿನ್ನು ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಭಾರತಿ. ಯಾವ ಜನ್ಮದ ಪುಣ್ಯವು ನೀ ನನ್ನ ಹೆಂಡತಿಯಾದೆ. ಯಾವ ಸಮಯದಲ್ಲಿಯೂ ನಿನಗೆ ತೊಂದರೆಯಾಗದಂತೆ ನೋಡಿಕೊಳ್ಳೇನೆಂಬ ಭರವಸೆ ನೀಡಬಲ್ಲೆ. ನೀ ಕೊಟ್ಟ ಹಾಲು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ, ಬದುಕಿನಲ್ಲಿ, ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣಕ್ಕೂ ಹೊಸ ಜೀವಿಗಳು ಹಾಲು ಸಕ್ಕರೆಯಂತೆ ಸಿಹಿಯಾಗಿರಲಿ, ಪವಿತ್ರವಾಗಿರಲಿ ಸೂಚಿಸುವ ಸಂಕೇತವೇ ನೀ ನೀಡಿದ ಈ ಹಾಲು ಸಕ್ಕರೆ. ಆದಷ್ಟು ಬೇಗ ಮರಳಿ ಬರ್ತೀನಿ ಭಾರತಿ, ಆದಷ್ಟು ಬೇಗ ಮರಳಿ ಬರ್ತೀನಿ. ಮಂಜು ಭಾರತಿ, ದಿನಾಲು ದುಃಖ ಸೊತ್ತ ಊಟ ಬಿಟ್ಟು ಅಳ್ಕೊಂತ ಕೂತ್ರ ಸತ್ತು ಹೋದ ನಿನ್ನ ಗಂಡ ಮತ್ತೆ ಬರ್ತಾನೆ ನಮ್ಮ ಭಾರತಿ. ನನಗೂ ಕೂಡ ದುಃಖ ಆಗ್ತಾ ಇದೆ ಅಮ್ಮ, ಆದರೆ ನಾನು ಕೂಡ ನಿನ್ನ ಅಳಿವಿನೊಂದಿಗೆ ಅಳ್ಕೊಂತ ಕೂತ್ರ ಇದಕ್ಕೆ ಪರಿಹಾರ ಸಿಗುವುದಿಲ್ಲಮ್ಮ ಭಾರತಿ, ಪರಿಹಾರ ಸಿಗುವುದಿಲ್ಲ ಭಾರತಿ. ಈ ನಮ್ಮ ಹಣಿ ಬರ್ದಾಗ ಇಷ್ಟ ಆಯ್ತ ತಿಳ್ಕೊಂಡ ಧೈರ್ಯ ತಂದ್ಕೋಬೇಕಮ್ಮ ಮಗಳ, ಧೈರ್ಯ ತಂದ್ಕೋಬೇಕು ಭಾರತಿ. ಈ ನಿನ್ನ ತಂದೆ ಜೀವಂತವಾಗಿರುವವರೆಗೂ ನಿನ್ನನ್ನು ನನ್ನ ಜೀವಕ್ಕಿಂತ ಮಿಗಿಲಾಗಿ ನೋಡ್ಕೋತೀನಮ್ಮ ಭಾರತಿ, ಮಿಗಿಲಾಗಿ ನೋಡ್ಕೋತೀನಿ. ಹೆದರ್ ಬೇಡಮ್ಮ, ಹೋಗು ಊಟ ಮಾಡಿ ಸ್ನಾನ ಮಾಡಿ ಊಟ ಮಾಡೋಗಮ್ಮ, ಹೋಗು ಭಾರತಿ. ಬೇಡಪ್ಪ, ನನಗೆ ಸ್ನಾನ ಊಟ ಯಾವುದು ಬೇಡಪ್ಪ. ಯಾವ ಸಂತೋಷಕ್ಕಾಗಿ ನಾನು ಬದುಕಬೇಕು? ಸಾವು ಅವರಿಗೆ ಬರುವ ಬದಲು ನನಗೆ ಬಂದಿದ್ರೆ ಎಷ್ಟು ಲೇಸಿತ್ತು. ಅವರು ಸತ್ತು ನನ್ನ ಆಶೆ ಆಕಾಂಕ್ಷ ಎಲ್ಲವೂ ಸುಟ್ಟು ಭಸ್ಮವಾಗಿ ಹೋಯಿತು. ನಾನು ಜೀವನ ಪೂರ್ತಿ ಅವರ ನೆನಪಲ್ಲಿ ಕೊರಗುವಂತ ಇದ್ದಪ್ಪ, ಕೊರಗುವಂತ ಇದ್ದಪ್ಪ. ಸಾವೆಂಬುದು ನಮಗೆ ಸ್ವಾಧೀನವಲ್ಲಮ್ಮ, ಎಲ್ಲವೂ ಶಿವನಿಚ್ಛೆ. ಆತ ಕರೆದಾಗ ನಾವೆಲ್ಲರೂ ಇದರಿಂದ ಎದ್ದು ಹೋಗ್ಬೇಕು ಮಗಳ, ಎದ್ದು ಹೋಗ್ಬೇಕು. ಭಾರತಿ, ಅದಕ್ಕಂತ ಹಿಂದಿನ ಹಿರಿಯರು ಹೇಳಿಲೇನಮ್ಮ, ಸಾವಿಲ್ಲದವರ ಮನೆಯ ಸಾಸುವೆ ಕಾಲನ್ನು ತಂದು ತೋರಿಸು ಅಂತ. ಸಾವು ಎಲ್ಲರಿಗೂ ಕಟ್ಟಿಟ್ಟಮ್ಮ ಭಾರತಿ, ಕಟ್ಟಿಟ್ಟ ಬುದ್ಧಿ ಭಾರತಿ. ಸತ್ತವರ ಮೇಲೆ ಭಾರ ಹಾಕಿ ಅಳ್ಕೊಂಡ ಪುತ್ರ ಇದಕ್ಕ ಪರಿಹಾರ ಸಿಗುದಿಲ್ಲಮ್ಮ, ಪರಿಹಾರ ಸಿಗುವುದಿಲ್ಲ. ಜೀವನದಲ್ಲಿ ಬರುವಂತ ಕಷ್ಟ ನಷ್ಟಗಳನ್ನು ನುಂಗುತ್ತಾ ಬಾಳಿ ಬದುಕಿದರೆ ಅದೇ ನಿಜವಾದ ಮಾನವ ಜನ್ಮ ಭಾರತಿ, ನಿಜವಾದ ಮಾನವ ಜನ್ಮ. ಯಾವ ಜನ್ಮದ ಪಾಪವೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನಾನು ಅನುಭವಿಸುವಂತಾಗಿದೆ ಅಪ್ಪ. ನನ್ನ ಬದುಕು ಇಷ್ಟು ಬೇಗ ಬದಲಾಗುತ್ತೆ ಅಂತ ನಾನು ಕನಸು ಮನಸ್ಸಲ್ಲಿ ಕೂಡ ಅಂದುಕೊಂಡಿರ್ಲಿಲ್ಲಪ್ಪ, ಅಂದುಕೊಂಡಿರ್ಲಿಲ್ಲ ಅಪ್ಪ. ಅವತ್ ನಾನು ಅವ್ರಿಗೆ ಎಷ್ಟೇ ಕನಿಕರದಿಂದ ಬೇಡಿಕೊಂಡ್ರು ಕೂಡ ಈ ನನ್ನ ಮಾತನ್ನು ಅವರು ಕೇಳಲಿಲ್ಲ. ಈಶ ಪ್ರೇಮವನ್ನು ನಂಬಿರೋ ಅವರಿಗೆ ನನ್ನ ಪ್ರೇಮದ ಆಸೆ ಏನು ಅಂತ ಅರ್ಥ ಆಗ್ಲಿಲ್ಲಪ್ಪ, ಅರ್ಥ ಆಗ್ಲಿಲ್ಲ. ನೋಡಮ್ಮ ಭಾರತಿ, ಹೊತ್ತು ಹೋಗಿದೆ ಅಮ್ಮ, ಮಾತು ಮುಗಿದಿದೆ ಭಾರತಿ, ಮಾತು ಮುಗಿದಿದೆ. ನೋಡಮ್ಮ, ಎಲ್ಲವೂ ಮುಗಿದಿದೆ, ಏನು ವಿಚಾರ ಮಾಡೋದು ಬೇಡ. ಹೋಗಮ್ಮ ಭಾರತಿ, ಹೋಗು ಒಳಗಡೆ ಈಗ ಊಟ ಮಾಡೋಗಮ್ಮ. ನಾನು ಸ್ವಲ್ಪ ಇಲ್ಲೇ ಹೊರಗಡೆ ಹೋಗಿ ಬರ್ತೀನಮ್ಮ ಮಗಳ. ಹೋಗಮ್ಮ ಊಟ ಮಾಡೋಗು.
ಬನ್ನಿ. ಯಾಕೆ ಅಪರೂಪವಾಗಿ ನಮ್ಮ ಮನೆ ಕಡೆ ಬಂದಿದ್ದೀರಾ? ಏನಿಲ್ಲ ಭಾರತಿ, ನಿಮ್ಮ ವಿಷಯ ತಿಳಿಯಿತು. ಅದು ತಿಳಿದು ನನ್ನ ಮನಸ್ಸಿಗೆ ಏಕೋ ಬಹಳ ಕೆಟ್ಟ ಅನಿಸಿತು. ಇಂಥ ಸಣ್ಣ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಳ್ಳುವುದು ಅಷ್ಟೊಂದು ಸರಿ ಇರಲಿಲ್ಲ. ಆ ದೇವರು ನನಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟ ಭಾರತಿ, ತುಂಬಾ ಅನ್ಯಾಯ ಮಾಡಿಬಿಟ್ಟ. ಅದಕ್ಕಾಗಿ ಈ ನಿನ್ನ ಪರಿಸ್ಥಿತಿಯನ್ನು ಕಂಡು ನನಗೆ ತುಂಬಾ ದುಃಖ ಆಗ್ತಾ ಇದೆ ಭಾರತಿ, ತುಂಬಾ ದುಃಖ ಆಗ್ತಾ ಇದೆ. ತನ್ನ ಪರಿಸ್ಥಿತಿಯನ್ನು ನೋಡಿ ಯಾರೂ ದುಃಖ ಪಡಬೇಕಾಗಿಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ. ನನ್ನ ಪಾಲಿಗೆ ಬಂದದ್ದನ್ನು ನಾನೇ ಅನುಭವಿಸುತ್ತೇನೆ. ಇಲ್ಲಿವರೆಗೂ ನನ್ನ ಯೋಗಕ್ಷೇಮವನ್ನು ವಿಚಾರ ಮಾಡಲು ಬಂದಿರುವಿರಿ ಅಂದಮೇಲೆ ನೀವು ಕೂಡ ನಮ್ಮವರೇ. ಒಂದು ನಿಮಿಷ ಕುಳಿತುಕೊಳ್ಳಿ, ಕಾಫಿ ತೆಗೆದುಕೊಂಡು ಬರ್ತೀನಿ. ಹಾ ಬೇಡ ಭಾರತಿ, ಬೇಡ. ಕಾಫಿ ಕುಡಿಯಲು ನಾನು ಇಲ್ಲಿಯವರೆಗೆ ಬರಲಿಲ್ಲ. ಅದು ಇಂಥ ಪರಿಸ್ಥಿತಿಯಲ್ಲಿ ಕಾಫಿ ಕುಡಿಯುವುದು ತುಂಬಾ ವಿಷಾದ ಸಂಗತಿ. ನೋಡು ಭಾರತಿ, ನಿನಗೊಂದು ಸಂತೋಷದ ವಿಷಯವನ್ನು ಹೇಳಲು ಇಲ್ಲಿಯವರೆಗೆ ಬಂದೆ. ಈ ನನ್ನ ಮಾತನ್ನು ನೀನು ನಂಬಿ ನಡೆವೆ ಅಂತ ನನ್ನ ಆತ್ಮಸಾಕ್ಷಿ ಕೂಗಿ ಕೂಗಿ ಹೇಳ್ತಾ ಇದೆ. ನೋಡು, ನೀನು ನನ್ನ ಮಾತು ಕೇಳುವುದಾದರೆ ನಾನು ನಿನಗೊಂದು ಉಪಕಾರ ಮಾಡಲು ಬಂದಿರುವೆ. ಆಪತ್ತಿನಲ್ಲಿ ಉಪಕಾರ ಮಾಡುತ್ತಿರುವಿರಿ ಅಂದಮೇಲೆ ನಿಮ್ಮಂಥ ಪುಣ್ಯವಂತರು ಮತ್ಯಾರೂ ಇಲ್ಲ. ನೋಡಿ, ಕೇವಲ ಬಾಯಿ ಮಾತಿನಿಂದ ಉಪಕಾರ ಮಾಡುವನು ನಾನಲ್ಲ. ನೋಡಿ, ನೀವು ಒಪ್ಪಿಕೊಳ್ಳುವುದಾದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತೇನೆ, ಅರಮನೆ ಕಟ್ಟಿಸ್ಕೊಡ್ತೀನಿ, ನಿಮ್ಮ ಮೈ ತುಂಬಾ ಒಡವೆಯನ್ನ ಮಾಡಿಸಾಕ್ತೀನಿ. ಬೇಕಾದ್ರೆ ನೀವು ಕಾರಿನಲ್ಲೇ ಓಡಾಡ್ಬೋದು. ಬಟ್ ಒಂದೇ ಒಂದು ಕಂಡೀಷನ್, ನೀವು ನನ್ನ ಮಾತು ನಂಬಿ ನಡೆದರೆ ಮಾತ್ರ. ಹಣ, ಆಸ್ತಿ, ಅಂತಸ್ತು, ಬಂಗಾರ ಆ ದೇವರು ನನಗೆ ಸಾಕಷ್ಟು ಕೊಟ್ಟಿದ್ದಾನೆ. ತಾವಿಲ್ಲಿವರೆಗೂ ಬಂದ ಕಾರಣ ಹೇಳಿದ್ರೆ ಅಷ್ಟೇ ಸಾಕು. ನೋಡು ಭಾರತಿ, ನಾನು ಬಂದ ಕಾರಣ ನಿನಗೆ ಅರ್ಥವಾಗಲಿಲ್ಲವೇ? ನೋಡು, ಅನ್ನ ಹಳಸುವಾಗಲೇ ಉಣ್ಣಬೇಕು, ಭೂಮಿ ಹದ ಇರುವಾಗಲೇ ಬಿತ್ತಬೇಕು, ಗಾಳಿ ಬಿಟ್ಟಾಗಲೇ ತೂರ್ಕೋಬೇಕು. ಅದೇ ರೀತಿ ಒಂದು ಹೆಣ್ಣು ಯೌವನ ಇರುವಾಗಲೇ ಸುಖ ಪಡಬೇಕು. ಅಂದ್ರೆ ಈ ನಿಮ್ಮ ಮಾತಿನ ಗುಟ್ಟು? ನನ್ನ ಮಾತಿನ ಗುಟ್ಟು ಇಷ್ಟೇ ಭಾರತಿ, ಸತ್ತು ಹೋದ ನಿನ್ನ ಗಂಡ ಅಂತೂ ಮರೆ ಬರಲಾರ. ಯೌವನ ತುಂಬಿ ತುಳುಕುತ್ತಿರುವ ಈ ನಿನ್ನ ಹರೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ಸುಮ್ಮನೆ ನನ್ನ ಮಾತು ಕೇಳು. ನಿನ್ನನ್ನೇ ನಂಬಿ ಬಂದ ಈ ಮನ್ಮಥನ ತೋಳ್ತೆಕ್ಕೆಯಲ್ಲಿ ಬಂದಿಯಾಗಿ ನೀನು ಸುಖ ಪಡು, ನನಗೂ ಸುಖ ಕೊಡು. ಏನಂತೀಯ? ಏ ಕರ್ಮೇಂದ್ರ, ನಾಲಿಗೆನೆ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು. ಕೋಗಿಲೆ ರೆಕ್ಕೆ ಕಳೆದುಕೊಂಡ ಮಾತ್ರಕ್ಕೆ ತನ್ನ ಕಂಠವನ್ನು ಎಂದಿಗೆ ಬದಲಾಯಿಸಿಕೊಳ್ಳುವುದಿಲ್ಲ. ವಿಧಿವೇನು ಅಹಂಕಾರದಿಂದ ಬಾಯಿಗೆ ಬಂದಂತೆ ಮಾತನಾಡಿದ ಆದ್ರೆ ನನ್ನ ಕೈಯಿಂದ ನಿನ್ನ ಕೊಲೆ ಮಾಡ್ತೀನಿ. ಕೊಲೆ? ಈ ಕರ್ಮೇಂದ್ರನ ಕೊಲೆ? ಬರೇ ನನ್ನ ಭಾವಚಿತ್ರ 4 ಗೋಡೆಗಳ ಮಧ್ಯೆ ನೇತು ಹಾಕಿ ಗುಂಡಿಟ್ಟುಕೊಳ್ತೀನಿ ಅಂತ ಹೇಳೋ ಗಂಡಸು ಯಾವನು ಇಲ್ಲ ಈ ಸಮಾಜದಲ್ಲಿ. ಅಂದಾಗ ಗಂಡ ಸತ್ತ ಬಂಡೆ ನೀನು. ನಿನಗೆಲ್ಲಿ ಬರಬೇಕು ಆ ಧೈರ್ಯ? ಸುಮ್ಮನೆ ನಾ ಹೇಳಿದಷ್ಟೇ ಕೇಳಿದರೆ ಸರಿ. ನೀನ್ ಯಾವ ಗಂಡಸೋ? ನನ್ನ ಗಂಡನ ಹೆಸರು ಹೇಳೋ ಯೋಗ್ಯತೆ ಕೂಡ ನಿನಗಿಲ್ಲ. ರಣರಂಗದಲ್ಲಿ ಹೋರಾಡಿ ಮರಣ ಹೊಂದಿದ ವೀರ ನನ್ನ ಗಂಡ. ಒಂದು ಅಬಲೆ ಹೆಣ್ಣಿನ ಮೇಲೆ ಅತ್ಯಾಚಾರ ನೀನೊಬ್ಬ ರಣ ಹೇಳಿ ನಿನ್ನನ್ನು ಅರೆ ಕ್ಷಣದಲ್ಲೇ ಇಲ್ಲೇ
ಬಲಾತ್ಕಾರ ಮಾಡಬಹುದು. ನನ್ನ ಮನಸ್ಸು ಒಪ್ತಾ ಇಲ್ಲ. ಯಾಕೆ ಗೊತ್ತಾ? ಮೊದಲಿಂದಲೂ ನಿನ್ ಮೇಲೆ ನನಗೆ ಬಹಳ ಹಂಬಲ ಉಂಟು. ನೋಡು, ನೀನಾಗೆ ಒಪ್ಪಿದ್ರೆ ಸರಿ, ಇಲ್ಲದೆ ಇದ್ರೆ ಯೌವನ ತುಂಬಿದ ನಿನ್ನಂಗಳದಲ್ಲಿ ಮಂಗನಾಗಿ ಬಂದು ಚಂದವನ್ನು ಹಾಳು ಮಾಡಬೇಕಾಗುತ್ತದೆ. ಬಾಕಿ ವಿಧವೆಯಾದರೂ ನೀನು ನನ್ನ ಪಾಲಿಗೆ ಅಪರಂಜಿ. ಪವಿತ್ರ ಪಾತ್ರೆಯಲ್ಲಿಟ್ಟ ಹಾಲು ನೀನು. ಕತ್ತೆ ಪವಿತ್ರವಾದ ಹಾಲು ಕುಡಿಯುತ್ತಿದ್ರೆ ಕುಡಿಸುತ್ತಿದ್ದೆ. ತಿಪ್ಪೆಯಲ್ಲಿ ಬಿದ್ದು ಕಸ ತಿನ್ನೋ ಕತ್ತೆಗೆ ಯಾಕೋಬೇಕು ಪವಿತ್ರವಾದ ಹಾಲು? ಕಸದಂತಿರುವ ಈ ವೇಶ್ಯರ ಸಂಘವೇ ನಿನಗೆ ಯೋಗ್ಯವಾದದು. ನಿನ್ನಂತ ಕತ್ತೆ ಕಿರಿಚಿಕೊಂಡ್ರೆ ಇಲ್ಲಿ ಕಿವಿಗೊಟ್ಟು ಕೇಳುವವರು ಯಾರು ಇಲ್ಲ. ಮೊದಲಿನಿಂದ ಹೊರಟೋಗಲು ಬಂದಿದ್ರೆ ಇಲ್ಲಿವರೆಗೂ ನಿನ್ನ ಜೊತೆಗೆ ವಿರಸ ಮಾಡುತ್ತಿರಲಿಲ್ಲ. ಸುಮ್ಮನೆ ಹಠ ಮಾಡಬೇಡ. ನಾ ಹೇಳಿದಂತೆ ಕೇಳು, ಇಲ್ಲದಿದ್ರೆ ಕರ್ಮೇಂದ್ರ, ಬೆಂಕಿಯನ್ನು ಮುಟ್ಟಿ ಸುಟ್ಟು ಬೂದಿಯಾಗಿ ಹೋಗಬೇಡ. ನೀರು ಬೆಂಕಿ ಆದ್ರೆ ನಾನು ನೀರು. ಕತ್ತೆಗೆ ಲತ್ತೆ ಪೆಟ್ಟು ತಿಂದಾಗ್ಲೇ ಅದು ನಮ್ಮ ಮನೆ ಬಾಗಿಲಿಗೆ ಬರುವುದಿಲ್ಲ. ಗೆಟ್ ಔಟ್ ನಾನ್ಸೆನ್ಸ್. ಕೆನ್ನೆಗೆ ಬಾರಿಸಿದ ಹೆಣ್ಣನ್ನು ಬಿಟ್ಟು ಹೋದರೆ ನನ್ನಂತ ಗಂಡು ಜಾತಿಗೆ ಅವಮಾನ. ಬರಲೇ ಲೇ ಕರ್ಮೇಂದ್ರ, ಎಂತ ದುಷ್ಟನೋ ನೀನು. ನೀನು ನನ್ನ ಮಗನಿಗೆ ಸಭೆಯಿಂದ ತಿಳಿದು ನನ್ನ ಮನೆಗೆ ಬರಲು ನನಗೆ ಅವಕಾಶ ಕೊಟ್ಟೆ. ಆದರೆ ನೀನು ಉಂಡ ಮನೆಗೆ ದ್ರೋಹವೆಂದ ದ್ರೋಹಿ. ನೀನು ಮೊದಲು ನೀನು ಹೊರಟೋಗು. ನನ್ ಬದುಕ್ಬಾರ್ದಪ್ಪ. ಬರ್ತಿ ಶಾಂತರಾಗಮ್ಮ, ಬರ್ತಿ ಶಾಂತರಾಗು, ಸಮಾಧಾನ ಮಾಡ್ಕೊಮ್ಮ. ನಿನ್ನ ಪರಿಸ್ಥಿತಿ ಏನಂತ ನನಗೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಯ್ತಮ್ಮ. ಅಮ್ಮ ಬರ್ತಿ, ಈ ಸಮಾಜದಲ್ಲಿ ಹೆಣ್ಣು ಒಂಟಿಯಾಗಿ ಬಾಳಿದ್ರೆ ಇಂಥ ದುಷ್ಟರ ಕಾಟ ಯಾವತ್ತು ತಪ್ಪಲಾರ. ಭಾರತಿ, ಈ ನಿನ್ನ ತಂದೆ ಜೀವಂತವಾಗಿರುವಾಗಲೇ ಎಂತ ದುಷ್ಟತನ ನಿನ್ನ ಮೇಲೆ ನಡೆಯುತ್ತೀಯಮ್ಮ. ಭಾರತಿ, ನಾಳೆ ನಿನ್ನ ತಂದೆ ಸತ್ತು ಹೋದ ಮೇಲೆ ನಿನಗ ಆರಾಮ ಭಾರತಿ ಗತಿ ನಿನಗೆ ಯಾರು? ಬೇಡಮ್ಮ ಭಾರತಿ, ನಾನು ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದ್ದೀನಮ್ಮ. ಅದಕ್ಕೆ ನೀನು ಒಪ್ಪಲೇಬೇಕಮ್ಮ ಭಾರತಿ, ಒಪ್ಪಲೇಬೇಕು. ಹೇಳಿಯಪ್ಪ, ತಾಯಿಯನ್ನು ಕಳೆದುಕೊಂಡ ಮೇಲೆ ನೀವೇ ತಂದೆ ತಾಯಿಯಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿದ್ದೀರಾ ಅಂದಮೇಲೆ ನೀವು ಹೇಳೋ ಮಾತು ಈ ನಿಮ್ಮ ಮಗಳ ಹಿತಕ್ಕಾಗಿ ಅಂದಮೇಲೆ ನಿಮ್ಮ ಮಾತನ್ನು ನಾನು ತಪ್ಪಿ ನಡೆಯುವುದಿಲ್ಲಪ್ಪ. ಹೇಳಿಯಪ್ಪ, ಅದೇನು ಅಂತ ಹೇಳಿ. ಭಾರತಿ, ದೇವರು ನಮಗೆಲ್ಲ ಕೊಟ್ಟಿದ್ದನಮ್ಮ. ಮೂಢನಂಬಿಕೆಯನ್ನು ನಂಬಿ ಎಂದು ಬದುಕಬಾರ್ದಮ್ಮ, ಎಂದು ಬದುಕಬಾರ್ದು. ಯಾವ ಪರಿಸ್ಥಿತಿಯಲ್ಲಿ ಏನಾಗುತ್ತದೆ ಎಂಬುದು ನನಗೂ ಕೂಡ ತಿಳಿಯದಂತಾಗಿದೆ ಅಮ್ಮ.
ತಿಳಿಯದಂತಾಗಿದೆ. ನಾನು ಹೇಳುವ ಮಾತಿಗೆ ನೀನು ಒಪ್ಪಲೇಬೇಕಮ್ಮ ಭಾರತಿ, ಒಪ್ಪಲೇಬೇಕು. ಆಯ್ತಪ್ಪ, ಖಂಡಿತವಾಗ್ಲೂ ನಿಮ್ಮ ಮಾತಿಗೆ ಒಪ್ಪಿಕೊಳ್ಳುತ್ತೇನೆ. ಹೇಳಿಯಪ್ಪ, ಅದೇನು ಅಂತ ಹೇಳಿ. ಹಾಗಲ್ಲಮ್ಮ, ಹಾಗಂತ ಮಾತು ಕೊಡಮ್ಮ ಭಾರತಿ, ಅಂದ್ರೆ ಮಾತ್ರ ಹೇಳ್ತೀನಿ ನಾನು. ಆಯ್ತಪ್ಪ, ಖಂಡಿತವಾಗ್ಲೂ ನಿಮ್ಮ ಮಾತನ್ನು ತಪ್ಪಿ ನಡೆಯುವುದಿಲ್ಲಪ್ಪ, ತಪ್ಪಿ ನಡೆಯುವುದಿಲ್ಲ. ಭಾರತಿ, ನಿನ್ನ ಹೆತ್ತ ತಂದೆ, ನಿನ್ನನ್ನು ಹೆತ್ತು ತಂದೆ ಇಂಥ ಮಾತು ಹೇಳ್ತಾಣ ಅಂತ ತಪ್ಪು. ಭಾರತಿ, ನೀನು ಇನ್ನೊಂದು ಮದುವೆ ಆಗ್ಲೇಬೇಕಮ್ಮ ಭಾರತಿ. ಬೇಡಪ್ಪ, ಬೇಡಪ್ಪ, ಬೇಡ. ದಯವಿಟ್ಟು ಇನ್ನೊಂದ್ಸಲ ಅಂತ ವಿಚಾರ ಮಾಡಬೇಡ. ಯಾಕಂದ್ರೆ ನಿಮ್ಮನ್ನು ಬಿಟ್ಟು ಕನಸು ಮನಸ್ಸಲ್ಲಿ ಕೂಡ ಬೇರೆಯವ್ರನ್ನ ನೆನೆಸೋದಿಲ್ಲ ಅಂತ ನಾನು ನನ್ನ ಮಂಜುಗೆ ಮಾತು ಕೊಟ್ಟಿದ್ದೀನಪ್ಪ. ನಾನು ಬದುಕಿದ್ರೆ ಅವಳ ಹೆಸರಲ್ಲೇ ಬದುಕ್ತೀನಿ, ಸತ್ರೆ ಅವಳ ಹೆಸರಲ್ಲೇ ಸಾಯ್ತೀನಿ ಅಪ್ಪ, ಸಾಯ್ತೀನಿ. ಭಾರತಿ, ಹಾಗಾದರೆ ನೀ ಸಾಯುವ ಮುಂಚೆ ನನಗೂ ತೊಟ್ಟು ವಿಷ ಕೊಟ್ಟು ಬಿಡಮ್ಮ, ನಾನು ಸತ್ತೋಗ್ತೀನಿ. ಅಂದ್ರ ನೀನು ನನ್ನ ಮಗಳಾಗಿ ಹುಟ್ಟಿದ್ದಕ್ಕ ನನಗೂ ಸ್ವಾರ್ಥಕ್ಕಾಗ್ತೈತವ್ವ, ಸ್ವಾರ್ಥಕ್ಕಾಗ್ತೈತಿ. ಭಾರತಿ, ಹೆತ್ತವರು ಮಕ್ಕಳ ಹಿತವನ್ನೇ ಬಯಸ್ತಾರಮ್ಮ, ಹೊರತು ಕೆಡ್ಕಣ್ಣಲ್ಲ. ಭಾರತಿ, ನಾನು ಹೇಳುವ ಮಾತನ್ನು ಸರಿಯಾಗಿ ವಿಚಾರ ಮಾಡಮ್ಮ, ವಿಚಾರ ಮಾಡಿ ಅರ್ಥ ಮಾಡ್ಕೊಮ್ಮ ಭಾರತಿ, ಅರ್ಥ ಮಾಡ್ಕೋ. ಭಾರತಿ, ನಿನಗೆ ನಿನ್ನ ಹಠವೇ ಮುಖ್ಯವಾಗಿದ್ದರೆ ಈ ನಿನ್ನ ತಂದೆ ಸಾವನ್ನು ನೋಡಿ ಸಂತೋಷ ಪಡಮ್ಮ ಮಗಳ. ಅಪ್ಪ, ನಿಮ್ಮನ್ನು ಕಳೆದುಕೊಂಡು ನಾನು ಯಾವ ಪಾಪ ಕಟ್ಟಿಕೊಳ್ಳಲಿ? ಆಯ್ತಪ್ಪ, ನೀವು ಹೇಳಿದಂತೆ ನಾನು ಇನ್ನೊಂದು ಮದುವೆ ಮಾಡಿಕೊಳ್ತೀನಪ್ಪ. ನೀವು ಹೇಳಿದ ವರನ ಜೊತೆಗೆ ನಾನು ಮದುವೆ ಮಾಡಿಕೊಳ್ಳೋದಕ್ಕೆ ಸಿದ್ಧಳಿದ್ದೀನಪ್ಪ, ಸಿದ್ಧಳಿದ್ದೇನೆ. ಭಾರತಿ, ನಿನ್ನ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಯ್ತಮ್ಮ, ಸಂತೋಷವಾಯ್ತು. ಹಾ ಭಾರತಿ, ನನ್ನ ಸ್ನೇಹಿತ ಸುಧಾಕರ್ನ ಹತ್ರ ಹೋಗಿ ಎಲ್ಲ ನಿನ್ನ ವಿಷಯ ನಾವು ಹೇಳ್ತೀನಿ. ಅವರ ಮಗ ಬೆಂಗಳೂರಲ್ಲಿ ಬ್ಯಾಂಕಲ್ಲಿ ನೌಕರಿ ಮಾಡ್ತಾ ಇದ್ದಾನಮ್ಮ. ಆಮೇಲೆ ಅವ್ರ ಹತ್ತಿರ ಹೋಗಿ ಎಲ್ಲ ಮಾತಾಡ್ತೀನಿ. ಆ ಸುಧಾಕರ್ ಒಪ್ಪಿದರೆ ನಾಳೆನೇ ಬೆಂಗಳೂರಿಂದ ರವಿನ ಕರೆಸ್ಬೋದಮ್ಮ ಭಾರತಿ. ನಾನು ಈಗಲೇ ಹೋಗಿ ಬರ್ತೀನಮ್ಮ ಭಾರತಿ, ಮನೆ ಕಡೆ ಜೋಪಾನಮ್ಮ, ಹೋಗಿ ಬರ್ತೀನಿ ನಾನು. ಮಂಜು, ನಿಮಗೆ ಕೊಟ್ಟಿರೋ ಮಾತನ್ನು ನಾನು ತಪ್ಪಿಬಿಟ್ಟೆ. ದಯವಿಟ್ಟು ದಯವಿಟ್ಟು ನನ್ನನ್ನ ಕ್ಷಮಿಸ್ಬೇಡಿ ಮಂಜು, ನನ್ನನ್ನು ಕ್ಷಮಿಸ್ಬೇಡಿ. ಏನ್ರಿ ಇಷ್ಟು ಅವಸರದಿಂದ ಹೊರಟಿದ್ರಲ್ಲ, ಎಲ್ಲಿಗೆ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಅದನ್ನು ಕಟ್ಕೊಂಡು ನಿನ್ಗೇನೆ ಆಗ್ಬೇಕು. ಬೇಡ. ಯಾಕ್ರಿ ತುಂಬಾ ಕೋಪದಲ್ಲೇ ಇದ್ದೀರಲ್ಲ ನೀವು? ಏನಾಯ್ತು ನಿಮಗೆ? ನನ್ ಮೇಲೆ ಪ್ರೀತಿ ಅನ್ನೋದೇ ಇಲ್ವಾ ನಿಮಗೆ? ಈ ಪ್ರೀತಿ ಪ್ರೇಮ ಎಲ್ಲ ಸುಟ್ಟಾಕು, ಮೊದಲು ನೀನ್ ಯಾಕೆ ಬಂದಿ ಅದನ್ನ ಹೇಳು. ನಿಮ್ಮೊಂದಿಗೆ ಮುಖ್ಯವಾದ ವಿಷಯ ಇರೋದಿದೆ. ಅರ್ಜೆಂಟ್ವಾಗಿ ನಿಮ್ಮನ್ನು ಕಾಣಲು ಬಂದೆ ನಾನು. ಏನಂತ ಹೇಳು.
ನೋಡಿ, ಈಗ ನಾನು ನಿಜವಾಗ್ಲೂ 3 ತಿಂಗಳ ಗರ್ಭಿಣಿ. ಗರ್ಭಿಣಿ? ಗರ್ಭಿಣಿ ಆದ್ರೆ ನಾನೇನ್ ಮಾಡ್ಲಿ? ಇನ್ನೂ 6 ತಿಂಗಳ ಕಾಯಿ. ಹೆರಿಗೆ ಆಸ್ಪತ್ರೆಗೆ ಹೋಗು, ಕೈಯಲ್ಲಿ ಒಂದು ಮಗು ಕೊಡ್ತಾರೆ, ಬೇಕಾದ್ರೆ ಇಟ್ಕೋ, ಬೇಡವಾದ್ರೆ ಯಾವುದು ಕೆರೆನೋ ಬಾವಿನೋ ನೋಡ್ಕೋ. ಅಂದ್ರೆ ನೀವು ಪ್ರೀತಿ ಪ್ರೇಮ ಮಾಡಿ ನನ್ನನ್ನು ಗರ್ಭಿಣಿ ಮಾಡಿದ್ದು ಇಷ್ಟು ಬೇಗ ಮರ್ತು ಬಿಟ್ಟ? ನನ್ನ ಕೊರಳಿಗೆ ನೀವು ತಾಳಿ ಕಟ್ಟೋದಿಲ್ಲವೇ? ತಾಳಿ ಕಟ್ಟುವುದೋಸ್ಕರ ನಿನ್ನ ಜೊತೆಗೆ ಪ್ರೀತಿ ಪ್ರೇಮ ಮಾಡಿಲ್ಲ ರೂಪ. ಕೇವಲ ಮಜಾ ಮಾಡಲು ಪ್ರೀತಿ ಮಾಡಿರುವೆ. ಈಗ ನೀನು ಗರ್ಭಿಣಿ. ನೀನ್ಯಾರು, ನಾನ್ಯಾರು? ನನ್ನ ದಾರಿಯನ್ನು ನಾನು ನೋಡಿಕೊಂಡಿದ್ದೇನೆ, ನಿನ್ನ ದಾರಿ ನೀನು ನೋಡ್ಕೊ ಹೋಗ್. ಕರ್ಮೇಜ, ನನ್ನನ್ನು ಗರ್ಭಿಣಿ ಮಾಡಿದ್ದು ನೀವೇ ನನ್ನ ಕೊರಳಿಗೆ ತಾಳಿ ಕಟ್ಟಬೇಕು ಅಷ್ಟೇ. ಅಯ್ಯೋ ಹುಚ್ಚಿ, ಪ್ರೀತಿಸಿದವರ ಕೊರಳಿಗೆ ಎಲ್ಲ ನಾನು ತಾಳಿ ಕಟ್ಟುತ್ತಾ ಹೋಗಿದ್ರೆ ಎಷ್ಟೋ ಹೆಂಗರಸರು ನನ್ನ ಹೆಂಡತಿಯರಾಗಿರುತ್ತಿದ್ರು. ಈ ಕರ್ಮೇಂದ್ರನ ಯೌವನ ತುಂಬಿದ ಹೆಣ್ಣುಗಳನ್ನು ಮೋಹಿಸಿ ಬುದ್ಧಿಸಿ ಮಧ್ಯದಲ್ಲೇ ಕೈ ಬಿಡುವುದು ಮಾತ್ರ. ತಾಳಿ ಕಟ್ಟುವುದು ಈ ಕರ್ಮೇಂದ್ರನ ಕಥೆಯಲ್ಲಿಲ್ಲ. ಬೇಕಾದ್ರೆ ನಿನಗೆ ದುಡ್ಡು ಬಿಸಾಕ್ತೀನಿ, ಎಲ್ಲಿಯಾದ್ರೂ ಹೋಗಿ ಬದುಕೋ. ನಾಚಿಕೆ ಇಲ್ಲದ ನಾಯಿ, ಮಮತೆ ಮಾತುಗಳನ್ನು ಹೇಳಿ ಹಾಲಲ್ಲಿ ಹುಳಿ ಹಿಂಡಿದೆ. ನನ್ನನ್ನೇ ಮದುವೆ ಆಗುತ್ತೇನೆ ಅಂತ ಬಣ್ಣದ ಮಾತುಗಳನ್ನು ಹೇಳಿ ಈಗ ನಡು ನೀರಿನಲ್ಲಿ ಕೈ ಬಿಡ್ತಾ ಇದೆಯಲ್ಲ, ನನ್ನ ಪಾಪ ನಿನಗೆ ತಟ್ಟದೆ ಯಾವತ್ತೂ ಬಿಡುವುದಿಲ್ಲ. ಪಾಪ ಪುಣ್ಯ ರೂಪ, ಇದು ಕಲಿಯುಗ. ತಲೆ ಇರೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ. ನೋಡ್ರಪ್ಪ, ನಾನು ಬದುಕಿ ಮತ್ತೊಬ್ಬರನ್ನ ಬದುಕ್ತೀನಿ ಅಂತ ಹೇಳ್ತಾರಲ್ಲ, ಅದೇ ಪಾಪದ ಕೆಲಸವಾಗಿದೆ ಈ ಕಲಿಯುಗದಲ್ಲಿ. ತಾನು ಬದುಕೋಸ್ಕರ 4 ಮಂದಿ ತಲೆ ಹಿಡಿತಾರಲ್ಲ, ಅದೇ ಪುಣ್ಯದ ಕೆಲಸವಾಗಿದೆ ಈ ಕಲಿಯುಗದಲ್ಲಿ. ಈ ಪಾಪ ಪುಣ್ಯದ ಎಲ್ಲ ಬಿಟ್ಬೇಕು. ಯಾವುದಾದ್ರೂ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ಗೆ ಹಣ ಬಿಸಾಕು. ನಿನ್ನ ಹೊಟ್ಟೆಯಲ್ಲಿರೋ ಪಾಪದ ಪಿಂಡವನ್ನು ಕೆತ್ತಿಸುತ್ತಾರೆ. ನಂತರ ಗರತಿಯಂತೆ ಸೋಗು ಹಾಕು. ವರದಕ್ಷಿಣೆಯ ಆಸೆಗಾಗಿ ಯಾವುದಾದರೂ ಒಂದು ಗಂಡಸು ನಿನ್ನ ಕರಳಿಗೆ ತಾಳಿ ಕಟ್ಟುತ್ತಾನೆ. ಅದನ್ನು ಬಿಟ್ಟು ಈ ಕರ್ಮೇಂದ್ರ ಬೆನ್ನತ್ತಿದ್ರೆ ನಿನಗೆ ನರಕ ತಪ್ಪಿದ್ದಲ್ಲ. ಕರ್ಮೇಂದ್ರ, ನಿನ್ನ ಉಪದೇಶದ ಮಾತು ನನಗೆ ಬೇಕಾಗಿಲ್ಲ. ನೀನು ಮಾಡಿದ ಕರ್ಮದ ಫಲವನ್ನು ನೀನೇ ಉಣ್ಣಬೇಕು. ಮತ್ತೊಬ್ಬರ ಕೊರಳಿಗೆ ಕಟ್ಟಲು ಈ ನನ್ನ ಮನಸ್ಸು ಒಪ್ಪೋದಿಲ್ಲ ಕರ್ಮೇಂದ್ರ, ಒಪ್ಪೋದಿಲ್ಲ. ನೋಡಿ, ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರವನ್ನು ನೀವು ನೀಡ್ತೀರಾ? ಏನು ಕೇಳು. ನಿಮಗೆ ಜನ್ಮ ನೀಡಿದ ನಿಮ್ಮ ತಂದೆ? ನನಗೆ ಜನ್ಮ ನೀಡಿದ ನನ್ನ ತಂದೆ ದೇವೇಂದ್ರ. ಕರ್ಮೇಂದ್ರ, ನಿನ್ನ ತಂದೆ ದೇವೇಂದ್ರ ಅಂತ ಹೇಳುವ ಬದಲು ಬೇರೆ ಹೆಸರನ್ನು ನೀನು ಹೇಳ್ತೀಯ? ರೂಪಾ, ಸಮಯ ಸಂದರ್ಭ ಬಿದ್ರೆ ಹೇಳಲೇಬೇಕಾಗುತ್ತೆ. ಅಂದ್ರೆ ನಿನ್ನ ತಂದೆ ದೇವೇಂದ್ರ, ಹಾಗಿದ್ರೆ ನಿನ್ನ ತಾಯಿ ರಂಬೆ, ಊರ್ವಶಿ, ಮೇನಕೆ ಅಂತ ಇರಬೇಕು. ಅವರ ಮಗನಾದ ನಿನ್ನ ಬಾಯಿಂದ ಇಂಥ ಮಾತುಗಳು ಬರೋದು ಸ್ವಾಭಾವಿಕ ಅಲ್ಲವೇ? ಇನ್ನೊಂದು ಮಾತನಾಡಿದರೆ ನಿನ್ನ ಬಾಯಿ ಕೇಳಬೇಕಾಗುತ್ತದೆ. ಹೌದು, ನೀನು ನನ್ನಿಂದಲೇ ಗರ್ಭಿಣಿಯಾಗಿದೆ ಅಂತ ಏನ್ ಗ್ಯಾರಂಟಿ? ನೀನು ನಿನ್ನ ತಂದೆಗೆ ಹುಟ್ಟಿದ್ಯಾ ಅನ್ನೋದಕ್ಕೆ ಏನೋ ಗ್ಯಾರಂಟಿ?
ಅಷ್ಟೇ ನಿನ್ನ ಪ್ರಾಣ ಯಮಲೋಕಕ್ಕೆ ಪರಾಸೆ. ಬಾಯಿನ ಚಾಡಲ್ಲ, ನಿನ್ನ ಎಚ್ಚರದ ದುಚ್ಚತನದ ಮಾತುಗಳು ನಾನು ಮೆಟ್ಟಿ ಬಿಡುವ ಹಾರಕ್ಕೂ ಚಪ್ಪಲಿ ಸಮಾನತ ತಿಳಿದು. ಧರ್ಮೇಂದ್ರ, ನಾನು ಮನೆ ಮನೆ ತಿರುವ ನಾಯಿ ಆಗಿದ್ರೆ ಅನ್ನ ಹಾಕಿದ್ರೆ ಮನೆಗೆ ಕಣ್ಣು ಹಾಕ್ತಾ ಇರ್ಲಿಲ್ಲ. ಆದ್ರೆ ನೀನು ಅಂತ ನಾಯಿ ಅಲ್ಲ, ಹೊಚ್ಚು ನಾಯಿ. ನೀನು ಕಚ್ಚಿದ್ರೆ ಮೈ ತುಂಬಾ ವಿಷ ಇರುತ್ತೆ. ನಿನ್ನಂತ ಹುಚ್ಚು ನಾಯಿಯನ್ನು ಈ ಊರಲ್ಲಿ ಇಟ್ಟುಕೊಂಡ್ರೆ ನಮ್ಮಂತ ಹೆಣ್ಣು ಕುಲಕ್ಕೆ ಆಪತ್ತು. ಅದಕ್ಕೆ ನಿಮ್ಮಂತವರನ್ನು ಗುಂಡಿಟ್ಟುಕೊಳ್ಳಬೇಕು. ಅಂದಾಗ ನಮ್ಮಂತ ನಾರಿಯರು ದಿಟ್ಟತನದಿಂದ ಬದುಕಲು ಸಾಧ್ಯ. ನನ್ನನ್ನು ಗುಂಡಿಟ್ಟು ಕೊಲ್ಲುವ ನಾರಿ. ಹೇಯ್! ನನ್ನನ್ನು ಗುಂಡಿಟ್ಟುವ ಗಂಡಸು ಯಾವನಿದ್ದಾನೆ ಈ ಸಮಾಜದಲ್ಲಿ? ನನ್ನ ಹತ್ರ ಹಣ ಇದೆ, ಆಸ್ತಿ ಇದೆ. ಮೇಲಾಗಿ ನನ್ನ ಹಣವನ್ನೇ ತಿಂದು ಬದುಕುವ ಎಷ್ಟೋ ಜನ ಅಧಿಕಾರಿಗಳಿದ್ದಾರೆ ಈ ಸಮಾಜದಲ್ಲಿ. ಅಂತದ್ರಲ್ಲಿ ನೀನೇನೇ ಮಾಡಬಲ್ಲೆ? ನಿಜ, ಸಮಾಜದಿಂದ ನೀನ್ ಪಾರಾಗಬಹುದು. ಆದ್ರೆ ನಿನ್ನನ್ನು ಕೋರ್ಟಿಗೆ ಕಟ್ಟಿ ಏರಿಸಿ ಸರ್ಕಾರದಿಂದ ತಕ್ಕ ಶಿಕ್ಷೆ ಪಡಿಸುತ್ತೇನೆ. ನಾಲಾಯಕ. ಸರ್ಕಾರದಿಂದ ಶಿಕ್ಷೆ? ಹೆಣ್ಣೆ, ನಡು ರಸ್ತೆಯಲ್ಲಿ ಬಲಾತ್ಕಾರ ಮಾಡಿ ಸ್ಟೇಷನ್ಗೆ ಹೋದ್ರೆ ನ್ಯಾಯ ಸಿಗ್ತಾ ಇಲ್ಲ. ಅದೇ ನ್ಯಾಯ ಕೋರ್ಟ್ಗೆ ಸಿಗುತ್ತೆ ಅಂತ ಕೋರ್ಟ್ಗೆ ಹೋದ್ರೆ ಕೋರ್ಟಿನ ಆವರಣದಲ್ಲೇ ಕೊಲೆ ಮಾಡಿ ಮುಗಿಸ್ಬಿಡ್ತಾರೆ. ನಿರಪರಾಧರಿಗೆ ಹೊರಗೆ ಬರ್ತಾರೆ ಎಂದಾಗ ಕೋರ್ಟಿನಿಂದ ನೀನು ನನಗೆ ಶಿಕ್ಷೆ ಕೊಡಿಸ್ಬೇಕಾದ್ರೆ ಅಲ್ಲಿಂದ ಹೇಗೆ ಹೊರಗೆ ಬರ್ಬೇಕು ಅಂತ ಚೆನ್ನಾಗಿ ಗೊತ್ತು. ಹಣ ಚೆಲ್ತೀನಿ, ಹೊರಗೆ ಬರ್ತೇನೆ. ನಿಂತ್ಕೋ. ಹಣ ಚೆಲ್ಲಿ ನೀನು ಪಾರಾದ್ರು ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ ಕಣೋ, ಎಂದಿಗೂ ಸಾಧ್ಯವಿಲ್ಲ. ನೀನೇನೇ ಮಾಡ್ತೀಯ? ಏನ್ ಮಾಡ್ತೀನಿ ಅಂತ ನನ್ನನ್ನು ಕೇಳ್ತಾ ಇದೀಯಲ್ಲ ನೀನು? ನಾನು ಏನ್ ಮಾಡ್ತೀನಿ ಅಂತ ನಿನಗೆ ಗೊತ್ತಿಲ್ವಾ? ನೋಡು, ಈ ಹಠ ಒಳ್ಳೆಯದಲ್ಲ. ನನ್ನ ಶೀಲ ಹಾಳು ಮಾಡಿದ್ದು ನೀನೇ. ನನ್ನ ಕೈಗೆ ತಾಳಿ ಕಟ್ಟಬೇಕು. ನನ್ನನ್ನು ಇನ್ನೂ ಕೋಟಿನ ಕಟಕಟೆ ಹತ್ತಿಸಬೇಕಾದವಳು, ಗುಂಡಿಟ್ಟು ಕೊಲೆ ಮಾಡಿಸಬೇಕಾದವಳು, ಸರ್ಕಾರದಿಂದ ಶಿಕ್ಷೆ ಕೊಡಿಸಬೇಕಾದವಳು, ಈಗ ನೀನೇ ತಾಳಿ ಕಟ್ಟಬೇಕು ಅಂತ ತುಂಬಾಲು ಬಿದ್ದು ಬೇಡ್ಕೊಳ್ತಾ ಇದೀಯಾ? ಇದಕ್ಕೆ ನಿನಗೊಂದು ಕಾಣಿಕೆ ಕೊಡಲೇಬೇಕಲ್ವಾ? ನೋಡು, ನಾನು ಮಾಡಿದ ಕರ್ಮದ ಫಲವನ್ನು ನೀನು ಉಣಬೇಕಾಗತ್ತೆ. ಅದು ನಿನಗೆ ನೆನಪಿರಲಿ. ಬೇಡ ಕರ್ಮದ, ಬೇಡ ಹಣ ಮಾಡಬೇಡ. ಕರ್ಮದ, ನಿನ್ನ ಕಪಟ ನಾಟಕದಲ್ಲಿ ನನಗೆ ನೀನು ಮೋಸ ಮಾಡಿಬಿಟ್ಟೆ ಕಣೋ. ತುಂಬಾ ದೊಡ್ಡ ಮೋಸನ ಮಾಡಿಬಿಟ್ಟೆ. ನನ್ನ ಜೀವನದಲ್ಲಿ ನಾಯಕನಂತೆ ಮೆರೆದ ನಿನಗೆ ನನ್ನಿಂದ ನನಗೆ ಶಿಕ್ಷೆ ಯಾವತ್ತು ತಪ್ಪಿದ್ದಲ್ಲ. ಒಂದು ವೇಳೆ ನನ್ನಿಂದ ತಪ್ಪಿ ಹೋದ್ರೆ ಅದು ಹೆಣ್ಣು ಜಾತಿಗೆ ಅವಮಾನ. ನಾನು ಸತ್ತರು ಸರಿ ಕಣೋ, ನಿನ್ನಂತ ಕಲಿಯುವುದು ಕಾಮಕರಿಗೆ ತಕ್ಕ ಪಾಠವನ್ನೇ ಕಲಿಸಿ ಸಾಯುತ್ತೇನೆ. ನೆನಪಿಟ್ಕೋ.